ನಾನ್ ಬಂದಿದ್ದೀನಿ ಇವತ್ತು ಕರ್ನಾಟಕದ ಕಾಮಾಖ್ಯ ದೇವಿ. ಏನೋ ಒಂಥರ ಅನುಭವ ಆಗ್ತಾ ಇದೆ, ಹೇಳೋಕೆ ಮೈಯೆಲ್ಲ ಜುಮ್ ಅಂತ ಇದೆ. ಲೈಫಲ್ಲಿ ನಮ್ಮ ಅಣ್ಣಂಗ್ ಹುಷಾರಿರ್ಲಿಲ್ಲ. ಹಾ, ಅದನ್ನ ನಾವು ಯಾವ್ದೇ ಹಾಸ್ಪಿಟ್ಲ್ಗೆ ಹೋದ್ರು ಯಾವ್ದೇ ದೇವಸ್ಥಾನಕ್ಕೆ ಹೋದ್ರು ನಮಗೆ ಕ್ಲಿಯರ್ ಆಗಿಲ್ಲ. ಹಾ. ಇಲ್ಲಿಗ್ ಬಂದು ಹೋದ್ಮೇಲೆ ಅವ್ರು ಹೇಳಿದ್ರು ಈ ತರ ನಿಮಗೆ ಇಲ್ಲಿ ಏನೇ ಸಮಸ್ಯೆಗಳಿರ್ಬೋದು, ವಾಮಾಚಾರ, ಮಾಟ ಮಂತ್ರ, ದೆವ್ವಭೂತಗಳ ಸಮಸ್ಯೆ, ಪ್ರತಿಯೊಂದಕ್ಕೂ ಪರಿಹಾರ ಕೊಡುವಂತ ಒಂದು ಕ್ಷೇತ್ರ ಕರ್ನಾಟಕ. ಆಯ್ತಾ ನಿಮ್ಗೆ? ಸತ್ಯ ಸರ್, ಸತ್ಯ. ಸತ್ಯ, ಸುಳ್ಳಲ್ಲ ಅದು. ಹೇಳ್ಬಾರ್ದು, ಅಮ್ಮ ಇದ್ದಾಳೆ, ಸತ್ಯ. ಇಲ್ಲಿ ಎಂತದೇ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು, ನಮ್ಗೇನೋ ಆಗ್ತಾ ಇದೆ, ನಮ್ಗೇನು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ಸರ್ ಯಾವ್ದೇ ಪ್ರಾಬ್ಲಮ್ ಇರ್ಲಿ ಇಲ್ಲಿಗ್ ಬಂದ್ರೆ ಖಂಡಿತ ಅವಮ್ಮ ಕೈ ಬಿಡಲ್ಲ ಅನ್ನೋದ್ ಮಾತ್ರ ಹೇಳ್ತೀನಿ ಸರ್. ತ್ರಿಶೂಲ ಪವಾಡ 100% ನಿಜ ಅಂತ ಹೇಳಿ. 100% ನಿಜ ಸರ್. ಹೌದಾ? ಸ್ನೇಹಿತರೆ, ನಾನು ಬಂದಿದ್ದೀನಿ ಇವತ್ತು ಕರ್ನಾಟಕದ ಕಾಮಾಖ್ಯ ದೇವಿ. ಕಾಮಾಖ್ಯ ದೇವಿ ಇರೋದು ಆ್ಯಕ್ಚುಲಿ ಅಸ್ಸಾಮಲ್ಲಿ, ಗೌಹಾಟಿನಲ್ಲಿ. ಕಾಮಾಖ್ಯ ದೇವಿ ಏನಕ್ಕೆ ಇದನ್ನು ಕಾಮಾಖ್ಯ ದೇವಿ ಹೇಳ್ತಾರೆ ಅಂತ ಹೇಳಿದ್ರೆ, ಅಲ್ಲಿನ ಕಾಮಾಖ್ಯ ದೇವಿ ಇರುವಂಥದ್ದು, ಅಲ್ಲಿ ಜಗನ್ಮಾತೆ ಇರುವಂಥದ್ದು, ಅಲ್ಲಿ ಸೃಷ್ಟಿಯ ಮೂಲ ಅಂತ ಹೇಳ್ತಾರೆ. ದಶಮಹಾವಿದ್ಯೆಗಳು ಹುಟ್ಟಿರ್ತಕ್ಕಂಥ ಒಂದು ಸ್ಥಳ. ಅದೇ ರೀತಿ ಈ ಕರ್ನಾಟಕದ ಕಾಮಾಖ್ಯ ದೇವಿ ಏನಿದೆ, ಇಲ್ಲೂ ಕೂಡ ದಶಮಹಾವಿದ್ಯೆಗಳು ಅಡಗಿರ್ತಕ್ಕಂಥ ಒಂದು ಕ್ಷೇತ್ರ. ಇಲ್ಲಿ ಏನೇ ಸಮಸ್ಯೆಗಳಿರ್ಬೋದು, ವಾಮಾಚಾರ, ಮಾಟ ಮಂತ್ರ, ದೆವ್ವಭೂತಗಳ ಸಮಸ್ಯೆ, ಪ್ರತಿಯೊಂದಕ್ಕೂ ಪರಿಹಾರ ಕೊಡುವಂಥ ಒಂದು ಕ್ಷೇತ್ರ. ಕರ್ನಾಟಕದ ಅತ್ಯಂತ ಪ್ರಸಿದ್ಧವಾದಂಥ ಕ್ಷೇತ್ರ. ಇಲ್ಲಿ ಎಂಥದೇ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು, ನಮಗೇನೋ ಆಗ್ತಾ ಇದೆ, ನಮಗೇನು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ, ಇಲ್ಲಿ ತಾಯಿ ಪರಿಹಾರ ಕೊಡೋದು ಯಾವುದರಿಂದ ಗೊತ್ತಾ? ತಾಯಿಯ ತ್ರಿಶೂಲದಿಂದ. ಬನ್ನಿ, ನಿಮ್ಮನ್ನ ಗರ್ಭಗುಡಿ ಕರ್ಕೊಂಡು ಹೋಗ್ತೀನಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ. ಕೆಲವಾರು ಜನದ ಅನುಭವಗಳನ್ನ ನಾನು ಇದರಲ್ಲಿ ಮಾತಾಡಿಸಿದ್ದೀನಿ. ಹಾಗೆ ಕೊನೆಯಲ್ಲಿ ಇದು ಯಾವ ಕ್ಷೇತ್ರ ಅಂತ ಕೂಡ ನಿಮಗೆ ತಿಳಿಸ್ತೇನೆ. ಬಂತು ನನ್ಗೆ. ಬೆಳಕ್ ಬಂತು. ಈಗ ತ್ರಿಶೂಲ ಇಟ್ಕೊಂಡಾಗ ಬೆಳಕ್ ಬರತ್ತೆ, ಅವ್ರಿಗೆ ಸಮಸ್ಯೆ ಮಾಡಿದವರು ಕಾಣಿಸ್ತಾರೆ. ಕಾಣಿಸ್ತಾರೆ. ಬೆಳಕು ಅಂತ ಅಂದ್ರೆ ಬೆಳಕು ಒಂದೇ ಬರಕ್ ಆಗಲ್ಲ ಸರ್. ಹಾ. ಇವಾಗ ಸರ್ಪದೋಷ ಇದ್ರೆ ಸರ್ಪ ಬರುತ್ತೆ, ಇಲ್ಲಾಂದ್ರೆ ಕಲರ್ಸ್ ಚೇಂಜ್ ಆಗತ್ತೆ, ಹಾ. ಇಲ್ಲಾಂದ್ರೆ ಡೈರೆಕ್ಟ್ ದೇವ್ರ ಕಾಣ್ತಾರೆ, ಬೆಳಕ್ ಬರುತ್ತೆ, ಇಲ್ಲಾಂದ್ರೆ ನಮ್ಗೆ ಏನಾದ್ರು ಕೆಟ್ಟದ್ ಮಾಡಿಸ್ದವ್ರ ಫೇಸ್ ಬರುತ್ತೆ, ಈ ತರ ಬರುತ್ತೆ. ಬೆಳಕ್ ಬಂದೆ ಎಲ್ಲ ಅಮ್ಮ ಹೇಳ್ತಾರೆ ಅನ್ನೋದಕ್ಕಿಲ್ಲ. ಬೆಳಕೆ ಅಲ್ದಿರ ಇವೆಲ್ಲ ಬಂದ್ರೂನು ಬೆಳಕ್ ಬಂದಂಗೆ. ಸೊ ಈಗ ನೀವು ಒಂದು 7 months ಇಂದ ಬರ್ತಾ ಇದ್ದೀನಿ ಅಂತ ಹೇಳಿದ್ರಿ ಹೌದು ಇಲ್ಲಿಗೆ. ಸರ್. ಸೊ 7 months ಇಂದ ಬಂದಿರುವಂತವ್ರು, ನಿಮ್ಗೆ ಇಂಥದ್ದೇನಾದ್ರೂ ನನಗೆ ಅಂತದ್ ಮಿರಾಕಲ್ ಆಗಿದೆ ಇಲ್ಲಿಗೆ ಬಂದ ಮೇಲೆ ನನಗೆ ಲೈಫಲ್ಲಿ? ನಮ್ಮ ಅಣ್ಣಂಗ್ ಹುಷಾರಿರ್ಲಿಲ್ಲ. ಹಾ. ಅದನ್ನ ನಾವು ಯಾವ್ದೇ ಹಾಸ್ಪಿಟ್ಲ್ಗೆ ಹೋದ್ರು ಯಾವ್ದೇ ದೇವಸ್ಥಾನಕ್ಕೆ ಹೋದ್ರು ನಮಗೆ ಕ್ಲಿಯರ್ ಆಗಿಲ್ಲ. ಹಾ. ಇಲ್ಲಿಗ್ ಬಂದು ಹೋದ್ಮೇಲೆ ಅವ್ರು ಹೇಳಿದ್ರು ಈ ತರ ನಿಮಗೆ ಪೂಜೆ ಮಾಡಿಸ್ಕೊಳ್ಳಿ, ಕ್ಲಿಯರ್ ಆಗತ್ತೆ ಅಂತ. ಹಾ. ಪೂಜೆ ಮಾಡಿಸ್ಕೊಂಡ್ರೆ 18 ದಿವಸದಲ್ಲಿ ಮತ್ತೆ ನಿಮ್ಗೆ 2-3 ಸತಿ ಆಗತ್ತ, ಆತರ ಭಯ ಪಡ್ಬೇಡಿ ಅಂತಾನು ಹೇಳಿದ್ರು. ಓಕೆ. ಮಾಡಿಸ್ಕೊಂಡ್ವಿ, ಹಾ. ಆತರ ಆಯ್ತು. ಮತ್ತೆ ಅವಮ್ಮನೆ ಇಲ್ಲಿ ಕರ್ಸ್ಕೊಂಡ್ರು. ನಮ್ಮ ಅಣ್ಣ ಇಲ್ಲಿಗ್ ಬರೋದೇ ಇಲ್ಲ, ಪೂಜೆ ಮಾಡೋದೇ ಇಲ್ಲ ಅಂತ. ಓಕೆ. ಎಲ್ಲಾ ಪರಿಹಾರ ಮಾಡಿಸ್ಕೊಟ್ರು. ಇವಾಗ ಅವರು ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿದ್ದೀನಿ. ಹೌದಾ? ಅಣ್ಣನ್ ಬಗ್ಗೆನೆ, ನಮ್ಮ ಅಣ್ಣನ್ಗೋಸ್ಕರನೇ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದೀನಿ. ಸೊ ಅವಾಗಿಂದ ನಂಬಿಕೆ. ನೀವು ಆ ಅವಾಗಿಂದ- ತ್ರಿಶೂಲ ನಿಮಗ್ ಬೆಳಕ್ ಬಂದಾಗ, ಆ ಬೆಳಕ್ ಬಂದಿರ್ತಕ್ಕಂಥವ್ರ ಕೈನ ನೀವು ಮುಟ್ಕೊಂಡಾಗ ಅವ್ರ ಸಮಸ್ಯೆನೂ ನೀವು ಹೇಳ್ತಾ ಇದ್ರಿ, ಹೌದು ಸರ್. ಅವ್ರ ಬಗ್ಗೆ ಅವ್ರಿಗೆ ಇಂಥದ್ದಾಗಿದೆ ಅಂತ. ಅದೆಲ್ಲ ಹೆಂಗ್ ಫೀಲ್ ಆಗತ್ ನಿಮ್ಗೆ? ಸರ್ ಅದು ನಮ್ಗೆ ಇವಾಗ ಒಂದು ಡ್ರೀಮ್ ಅಲ್ಲಿ ಹೆಂಗಿರತ್ತೆ ಅನ್ನೋದನ್ನ ದೇವ್ರು ನಮಗ್ ತೋರಿಸ್ಕೊಡ್ತಾರೆ ಸರ್. ಹಾ. ಇವಾಗ ಒಬ್ರ ಹೆಸರು ಅವ್ರನ್ನ ನಾವು ಕೂಗ್ತಾ ಇದೀವಿ ಅಂತ ಅಂದ್ರೆ ಹಾ. ದೇವ್ರ ಮುಂದೆ ಅವ್ರು ಬರ್ತಾರೆ ಸರ್. ಅವ್ರು ಓಕೆ. ಬಂದು ನಮ್ಗೆ ಒಂದ್ ಡ್ರೀಮ್ ಹೆಂಗಿರತ್ತೋ ಅದೇ ತರ ಕನ್ಸಲ್ಲಿ ಹೇಳ್ಕೊಡ್ತಾರೆ. ಓಕೆ. ಇವಾಗ ಅಲ್ಲಿ ಒಬ್ರು ಯಾರೋ ಒಬ್ರು ಗಂಡ ಹೆಂಡತಿ ಬಂದಿದ್ರು, ಅವ್ರು ಯಾರೋ ದಪ್ಪಗಿರೋರು ಇದಾರೆ, ಹೌದು ಸರ್. ಸಣ್ಣಗಿರೋರು. ಮತ್ತೆ ನಾವು ಈ ತರ ಇರ್ತಾರೆ, ಅವ್ರು ಅಲ್ಲಿ ಏನ್ ಮಾಡಿದಾರೆ ಅನ್ನೋದನ್ನ ನಾವ್ ಅವ್ರಿಗೆ ಹೇಳ್ಕೊಡ್ತೀವಿ. ಹಾ. ಅದನ್ನ ಅವರು ಈ ತರ ಸಿಂಪ್ಟಮ್ಸ್ ಇರೋವ್ರ ಹೆಸರು ಹೇಳಿದ್ರೆ ಅದು ಯಾವ್ದಾ ಅಲ್ವಾ ಅಂತ ಕನ್ಫರ್ಮ್ ಒಟ್ನಲ್ಲಿ ಅವ್ರದ್ದು ಏನಾದ್ರು ಸಮಸ್ಯೆ ಕಾಣಿಸತ್ತ ನಿಮ್ಗೆ ಕಾಣಿಸತ್ತೆ. ಅವಾಗ? ಅವ್ರ ಅಲ್ಲಿ ಏನ್ ಮಾಡಿದಾರೆ, ಇವಾಗ ಮನೆ ಹತ್ರನ, ಇಲ್ಲ ಅಂತಂದ್ರೆ ಹೊಲದ ಹತ್ರನ, ಹಾ, ಹಾ. ಇಲ್ಲ ಅಂತ ಅಂದ್ರೆ ಬೇರೆ ಕಡೆ ಎಲ್ಲಾದ್ರೂ ಮಾಡ್ಸಿದಾರ, ಇವ್ರ ಹೆಸರಲ್ಲಿ ಏನಾದ್ರೂ ಮಾಡಿದಾರ ಅನ್ನೋದ್ ಕಣ್ಸಲ್ ತೋರಿಸ್ಕೊಡೋದು. ಸೊ ಇವಾಗ ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥವ್ರಿಗೆ ಈ ತ್ರಿಶೂಲ ಪವಾಡ, ಈ ತ್ರಿಶೂಲ ಇಟ್ಕೊಂಡಾಗ ಏನು ಮಾಟ ಮಂತ್ರ ಮಾಡಿರೋರು ಆಗಿರ್ಬೋದು, ಬೇರೆ ಬೇರೆ ಸಮಸ್ಯೆ ಮಾಡಿರೋರು ಎದುರುಗಡೆ ಬರ್ತಾರೆ ಅಂತ ಅನ್ನೋರು, ಅಂತವ್ರಿಗೆ ನೋಡ್ತಾ ಇರೋಂಥವ್ರಿಗೆ ಏನಂತ ಹೇಳಕ್ ಇಷ್ಟಪಡ್ತೀರಿ ದೇವಸ್ಥಾನದ ಬಗ್ಗೆ? ಸರ್ ಯಾವ್ದೇ ಪ್ರಾಬ್ಲಮ್ ಇರ್ಲಿ ಇಲ್ಲಿಗ್ ಬಂದ್ರೆ ಖಂಡಿತ ಅವಮ್ಮ ಕೈ ಬಿಡಲ್ಲ ಅನ್ನೋದ್ ಮಾತ್ರ ಹೇಳ್ತೀನಿ ಸರ್. ತ್ರಿಶೂಲ ಪವಾಡ 100% ನಿಜ ಅಂತ ಹೇಳಿ. 100% ನಿಜ ಸರ್. ಹೌದಾ? ಸರ್ ನಾಳೆ ದಿವಸ ನಾವ್ ಒಂದ್ಸತಿ ನಂಬ್ಕೊಬಿಟ್ರೆ ನಾಳೆ ನಮ್ಗೆ ಏನಾದ್ರೂ ಪ್ರಾಬ್ಲಮ್ ಆಗತ್ತೆ ಅನ್ನೋದು ಇವತ್ ನೈಟೇ ನಮಗ್ ಗೊತ್ತಾಗೋಗತ್ತೆ ಸರ್. ಓಕೆ, ನಾವ್ ಈ ದಾರಿಯಲ್ಲಿ ಹೋಗ್ತಾ ಇದೀವಿ, ಆ ದಾರಿಯಲ್ಲಿ ನಾವಿರೋದು ಮಾಗಡಿ ರೋಡ್ ಸರ್, ಬ್ಯಾಂಗ್ಳೂರು. ಅಂದ್ರೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಒಂದಂಗ ಆಯ್ತು, ಪೂರ್ವ ಪಶ್ಚಿಮ ಆಗೋಯ್ತು. ಸರ್ ಎಷ್ಟು ಟ್ರಸ್ಟ್ ಮಾಡಿಲ್ಲ ಅಂದ್ರೆ ನಾನು ಇಷ್ಟೊಂದ್ ಡೇರಾಗಿ ಹೇಳ್ತಾ ಇದೀನಿ. ಇವಾಗ ನೀವು ನೋಡಿದ್ರೆ ನಾನು ಹೇಳಿರೋದು, ಮತ್ತೆ ಹೌದು. ನಾನು ಇಲ್ಲಿ ಬಂದ್ ತ್ರಿಶೂಲ ಇಡಿಸ್ತೀನಿ. ಹೌದು. ನಾನು ಆ ಅಮ್ಮನ್ ಸೇವೆ ಮಾಡ್ಕೊಳ್ಳೋದಕ್ಕೆ ಪ್ರತಿ ಅಮಾವಾಸ್ಯೆಗೂ ಹುಣ್ಣಿಮೆಗೂ ನಾನು ಇಲ್ಲಿ ಖಂಡಿತ ಬರ್ತೀನಿ ಸರ್. ಅದೆಷ್ಟೇ ಪ್ರಾಬ್ಲಮ್ ಇರುತ್ತೆ ಖಂಡಿತ ಬರ್ತೀನಿ. ಆಗ್ಲಿ ಮೇಡಮ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ Thank you, ಮಾತಾಡಿದ್ರಿ, sir. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಮೇಡಮ್ ನಮಸ್ಕಾರ. ಹೇಳಿ, ಇವಾಗ ತ್ರಿಶೂಲ ಇಟ್ಕೊಂಡಿದ್ರಾ? ಹಾ ಸರ್, ನೀವೇನ್ ಸಮಸ್ಯೆ ಅನ್ಕೊಂಡ್ ಬಂದಿದ್ರಿ?
ನಿಮ್ಗೆ ಅದು ಗೊತ್ತಾಯ್ತಾ ತ್ರಿಶೂಲ ಹಿಡಿದಾಗ ಬೆಳಕ್ ಬಂತ? ಸ್ವಲ್ಪ ಹೊತ್ತು ಅವ್ರು ಹೇಳಿದ್ಮೇಲೆ ಹಾಗೆ ಕುತ್ಕೊಂಡಿದ್ದೆ ಸರ್ ನಾನು. ಹಾ. ಅದು ಒಂದ್ ತುಂಬಾ ಆಶ್ಚರ್ಯ ಅಂದ್ರೆ ನಾವು ದೇವಿಯನ್ನ ನಮ್ಮ ಶರೀರದಲ್ಲಿ ಅನುಭವಿಸಿದಾಗ ಆ ಬೆಳಕು ಏನೋ ಒಂಥರ ವಿಚಿತ್ರ. ಆಮೇಲೆ ಅವ್ರು ಕೇಳು ಅಂತ ಕೇಳಿದಾಗ ಹಾ. ನಮ್ಮನೆಯಲ್ಲೇ ನಮ್ಮನೇಲಿ ಯಾವ್ದು ಅಂತ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ವಿ. ಆದ್ರೆ ಅಲ್ಲಿ ಬಂದ್ ಕೂತ್ಕೊಂಡು ದೇವಿ ಕೂತ್ಕೊಂಡಿರೋದು, ಆ ದೇವಿ ಬಂದು ಅವ್ರು ಹೇಳ್ದಂಗೆ ಅಲ್ಲಿ ಕುಣ್ದಾಡಿದ್ದು, ಆಮೇಲೆ ಈ ತರ ಕೇಳು ಅಂದಾಗ ದೇವಿ ಒಳಗ್ ಬಂದಿದ್ದು, ಅದು ವಿಚಿತ್ರನೇ ಅನಿಸ್ತಾ ಇದೆ ಸರ್. ಮತ್ತೆ ನಮ್ಗೆ ಖುಷಿ ಆಯ್ತು. ನಾವ್ ಯಾವ್ದು ಒಂದ್ ಮಗಳ ಪ್ರಾಬ್ಲಮ್ಗೋಸ್ಕರ ನಾನು ಇಲ್ಲಿ ಬಂದಿದ್ದೆ. ಹಾ. ಏನೋ ಒಂಥರ ಅನುಭವ ಆಗ್ತಾ ಇದೆ, ಹೇಳೋಕೆ ಮೈಯೆಲ್ಲ ಜುಮ್ ಅಂತ ಇದೆ. ಅಲ್ಲಿ ಆ ಅಮ್ಮನಿಗೆ ಅಲ್ಲಿ ಮೊಸರಾಭಿಷೇಕ ಮಾಡಿದಾಗ್ಲೂ ಅಷ್ಟೇ ಹಾ, ಹಾ. ಅವ್ರು ಹೇಳ್ತಾರೆ ಈ ತರ ಕೇಳು ಅಂದಾಗ ಆ ತರನೇ ಏನೋ ಒಂದು ಈಗ ಎಲ್ರು ಒಟ್ಟಿಗೆ ಕುತ್ಕೊಂಡಾಗ ಏನ್ ಸಿಚುವೇಶನ್ ನಡೀತದಲ್ಲ, ಅದೇ ತರ ಅಮ್ಮ ಬಂದ್ಕೊಂಡು ನಮ್ ಜೊತೆಗೆ ಈ ತರ ಅಂತ ಹೇಳೋದು, ಅದ್ ಕಾಣೋದು ಬರತ್ತೆ, ಒಂದು ಭಾವನೆ ಬರತ್ತೆ, ಕಣ್ಣಿಗೆ ಕಾಣಿಸುತ್ತೆ ಅದು. ಕಾಣುತ್ತೆ ಸರ್. ಆಮೇಲೆ ಅದು ತುಂಬಾ ನನ್ಗೆ ಜನ ಸ್ವಲ್ಪ ಹೇಳ್ತಾರೆ ಅನಿಸ್ತು. ತುಂಬಾ ಜನ ಹೇಳ್ತಾರೆ ಆ ತ್ರಿಶೂಲ ಇಟ್ಕೊಂಡಾಗ ನಮ್ಗೆ ಆ ಸಮಸ್ಯೆ ಮಾಡಿರೋರು ಕಣ್ಣಿಗೆ ಕಾಣಿಸ್ತಾರೆ. ಹಾ ಸರ್, ಕಂಡಿದೆ ಕಾಣಿಸಿದ್ರ ಸರ್. ನನಗೆ ಇವಾಗ ಬಗ್ಗೆ ಅವ್ರಿಗೆ ನೋಡುವಂತ ಜನಗಳಿಗೆ ಈ ತ್ರಿಶೂಲ ಪವಾಡದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನಾವು ಫಸ್ಟ್ ಟೈಮ್ ಬಂದಿದೀವಿ, ಈ ತರ ಅನುಭವ ಆಗಿದೆ. ನೀವು ಕೂಡ ಬನ್ನಿ, ನಿಮ್ ಸಮಸ್ಯೆಗಳಿಗೂ ದೇವಿ ಖಂಡಿತವಾಗ್ಲೂ ಪರಿಹಾರ ಮಾಡ್ತಾಳೆ ಸರ್. ನನಗೆ ಹೋಗ್ತಾ ಇದೆ ಅಂದ್ರೆ ಮುಖ ಹೆಂಗ್ ಹರಡಿದೆ ಅಂದ್ರೆ ನನಗೆ ಅನಿಸ್ತಿದೆ ಏನೋ ಒಂಥರ ತುಂಬಾ ಖುಷಿ. ಹೌದು. ಈಗ ಅಮ್ಮನ ಅನುಭವ ನನ್ನಲ್ಲೇ ಆಗಿದೆ ಅಲ್ವಾ, ನನ್ಗೆಲ್ಲಾನು ಪರಿಹಾರ ಆಯ್ತು ಅನ್ನುವಷ್ಟು ಇದಾಗಿದೆ ಇವಾಗ. ಈಗ ಸೋಷಿಯಲ್ ಮೀಡಿಯಾ ನೋಡಿ ಬಂದಿರ್ತೀರಿ ನೀವು, ಹೌದು ಸರ್. ನಿಮಗೂ ಈ ದೇವಸ್ಥಾನದ ಬಗ್ಗೆ ತಿಳಿದಿರ್ತೀರಿ, ಅದ್ರಲ್ಲಿ ತಿಳಿಸಿರ್ತಾರೆ ತ್ರಿಶೂಲ ಇಟ್ಕೊಂಡಿದ ತಕ್ಷಣ ನಮ್ಗೆ ಹಿಂಗ್ ಬೆಳಕ್ ಬರತ್ತೆ, ಕಾಣಿಸತ್ತೆ ಅಂತ. ಸೊ ಎಕ್ಸಾಕ್ಟ್ ಆಗಿ ಅದೇ ತರ ಆಯ್ತಾ ನಿಮ್ಗೆ? ಸತ್ಯ ಸರ್, ಸತ್ಯ. ಸತ್ಯ, ಸುಳ್ಳಲ್ಲ ಅದು. ಹೇಳ್ಬಾರ್ದು, ಅಮ್ಮ ಇದ್ದಾಳೆ. ಸತ್ಯ. ಈ ಕಾಲದಲ್ಲೂ ಈ ಸಿಚುವೇಶನ್ ದಲ್ಲೂ ನಮ್ ಕಷ್ಟ ಇದೆ ಅನ್ನುವಾಗ ನಾವು ಭಕ್ತಿಯಿಂದ ದೇವಿಯನ್ನು ಕರೆಯುವಾಗ ಬರ್ತಾರೆ ಅಂತ ಹೇಳ್ತಾರಲ್ಲ ಸರ್, ಅದು ನಿಜವಾಗ್ಲೂ ಸತ್ಯನೇ. ಆಗ್ಲಿ. ನಿಮ್ಗೆ ಏನು ಸಮಸ್ಯೆ ಹೊತ್ಕೊಂಡು ಬಂದಿದಿರಲ್ಲ ಆ ಕಾಳಿಕಾದೇವಿ ಆದಷ್ಟು ಪರಿಹಾರ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಇಲ್ಲಿಗೆ ಸ್ನೇಹಿತರೆ, ಕರ್ನಾಟಕದ ಎಲ್ಲ ಭಾಗದಿಂದನೂ ಕೂಡ ಭಕ್ತಾದಿಗಳು ಬರ್ತಾರೆ. ಕರ್ನಾಟಕದಿಂದ ಏನು ಪಕ್ಕದ ಆಂಧ್ರ, ತಮಿಳುನಾಡು, ದೇಶದ ಎಲ್ಲ ಕಡೆಯಿಂದನೂ ಬರ್ತಾರೆ. ಅವ್ರಿಗೆ ಏನಾದರೂ ಸಮಸ್ಯೆ ಆಗಿದ್ರೆ, ವಾಮಾಚಾರ ಆಗಿದೆ, ಚೌಡಿ ಪ್ರಯೋಗ ಆಗಿದೆ, ನಮ್ಮೇಲೇನೋ ಮಾಟ ಮಂತ್ರ ಆಗಿದೆ, ನಮಗೇನೋ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಇಲ್ಲಿಗೆ ಬಂದಾಗ ಇಲ್ಲಿ ಅದನ್ನು ಪರಿಹಾರ ಮಾಡಿಕೊಡ್ತಾರೆ. ಸೊ ಬನ್ನಿ, ಇಲ್ಲಿ ಪರಿಹಾರ ಆದಂಥವರು ಅವ್ರಿಗೆ ಇನ್ನೊಂದು ವಿಶೇಷ ಏನು ಗೊತ್ತಾ, ಇಲ್ಲಿ ಇದೇನು ಕಾಣಿಸ್ತಾ ಇದೆ ನೋಡಿ, ಇದು ತಾಯಿಯ ತ್ರಿಶೂಲ, ಜಗನ್ಮಾತೆಯ ತ್ರಿಶೂಲ. ಈ ತ್ರಿಶೂಲದಿಂದನೇ ಪ್ರತಿಯೊಬ್ಬರು ಸಮಸ್ಯೆ ಪರಿಹಾರ ಆಗುವಂಥದ್ದು. ದೆವ್ವ ಇರ್ಬೋದು, ಇನ್ನೊಂದೇನೋ ಇರ್ಬೋದು, ಮತ್ತೊಂದೇನೋ ಇರ್ಬೋದು. ಈ ತ್ರಿಶೂಲ ಅವ್ರ ಕೈ ಕೊಟ್ಟರೆ ಅವ್ರಿಗೆ ಏನಿದೆ ಪ್ರತಿಯೊಂದು ಕಣ್ಮುಂದೆ ಕಾಣಿಸುತ್ತೆ. ಇದನ್ನು ನೀವುಗಳು ಬೇಕಾದ್ರೆ ಬಂದು ಪರೀಕ್ಷೆ ಮಾಡ್ಬೋದು. ಸಪೋಸ್ ಯಾವಾಗಾದರೂ ಯಾರಿಗಾದರೂ ಏನೋ ಮಾಟ ಮಂತ್ರ ಆಗಿದೆ ಅಂತ ಹೇಳಿದ್ರೆ ಆ ತ್ರಿಶೂಲ ಅವ್ರ ಕೈ ಕೊಟ್ಟರೆ ಇವನ್ ಅವರ ಚಿತ್ರ ಕೂಡ ಅವ್ರ ಕಣ್ಮುಂದೆ ಬರುತ್ತೆ. ಯಾರು ಮಾಡಿದ್ದಾರೆ, ನೆಂಟ್ರಿಸ್ಟ್ರಲ್ಲಿ ಮಾಡಿದಾರ, ಸ್ನೇಹಿತರಲ್ಲಿ ಮಾಡಿದಾರ, ಈ ಥರ ಎಲ್ಲ ಅನುಭವಗಳನ್ನ ನನ್ನ ಜೊತೆ ತುಂಬ ಜನ ಹಂಚ್ಕೊಳ್ತಾರೆ. ಬನ್ನಿ, ಅವ್ರನ್ನೆಲ್ಲ ಮಾತಾಡಿಸ್ತಾ ಹೋಗೋಣ. ಸಾಧ್ಯವಾದರೆ ಒಂದಷ್ಟು ಜನದ ಮುಖ ಬ್ಲರ್ ಮಾಡುವಂಥ ಪರಿಸ್ಥಿತಿ ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಮಗೆ ಆಲ್ರೆಡಿ ಮಾಟ ಮಂತ್ರ ಮಾಡಿರೋರು ನಮ್ಮ ಮುಖ ನೋಡಿದ್ರೆ ಮತ್ತೆ ಗೇನ್ ಎಲ್ಲಿ ಮಾಡಿಸ್ತಾರೆ ಅನ್ನೋ ಭಯದಿಂದ. ಸೊ ಈ ಕಾಮಾಖ್ಯ ಕ್ಷೇತ್ರ ಏನಿದೆ, ಕರ್ನಾಟಕದ ಕಾಮಾಖ್ಯ ಕ್ಷೇತ್ರ ಅಂತ ಏನು ಕರೀತಾರೆ, ತ್ರಿಶೂಲ ಪವಾಡ ಕ್ಷೇತ್ರ, ಇದಿರುವಂಥದ್ದು ಬೆಂಗಳೂರಿನ ಹೊಸಕೋಟೆ ತಾಲೂಕಿನ ಭಕ್ತರಳ್ಳಿನಲ್ಲಿ. ಹೊಸಕೋಟೆಯಿಂದ ಕೇವಲ 7 ಕಿಲೋಮೀಟ್ರ್ ದೂರದಲ್ಲಿದೆ. ನಾನು ಇದನ್ನು ಡಿಸ್ಕ್ರಿಪ್ಷನಲ್ಲಿ ಅಡ್ರೆಸ್ ಹಾಕಿರ್ತೀನಿ, ಹಾಗೆ ಫೋನ್ ನಂಬರ್ಸ್ ಕೂಡ ಹಾಕಿರ್ತೀನಿ, ಲೊಕೇಶನ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಬನ್ನಿ.